ಎಂಟೈರ್ ಟೀಮು, ಗುರುಪ್ರಸಾದ್ ನರ್ನಾಡ್ ನಮ್ಮ ತಂಡಕ್ಕೆ ಮೇಜರ್ ಸ್ಟ್ರೆಂತ್ ಅಂತಲೇ ಹೇಳ್ತೀನಿ. ಯಾಕೆಂದರೆ ನನ್ನ ಇಷ್ಟು ಬ್ಯೂಟಿಫುಲ್ ಆಗಿ ನನಗೆ ತೋರಿಸಿದ್ದಾರೆ. ಪ್ರತಿಯೊಂದು ಸೀನ್ ಮಾಡಬೇಕಾದಾಗ ಆ ಲೈಟಿಂಗ್ ಮಾಡೋದಾಗಿರ್ಬೋದು, ಪ್ರತಿಯೊಂದನ್ನು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ದೋಸ್ತ, ಥ್ಯಾಂಕ್ ಯು ಸೋ ಮಚ್, ಲವ್ ಯು. ಹಾಗೆ ನಮ್ಮ ಸಿನಿಮಾದ ಆರ್ಟ್ ಡೈರೆಕ್ಟ್ರು ಶರವಣ ಅಂತ, ಅವರು ತುಂಬ ಸಣ್ಣಕ್ಕಿರ್ತಾರೆ, ಬಟ್ ಹಲ್ಕ್ ಥರ ಕೆಲಸ ಮಾಡ್ತಾರೆ, ತುಂಬ ಶ್ರಮಜೀವಿ. ಶರವಣ್ ಸರ್ ತುಂಬ ನಮ್ಮ ಸಿನಿಮಾಗೆ ಪ್ಲಸ್. ಯಾಕಂದರೆ ನೋಡ್ತೀರ, ನಾವು ಸಿನಿಮಾ ಸ್ಟಾರ್ಟ್ ಆದಾಗ ಈಗ ನಾವು ಒಂದಿಷ್ಟು ಮನೆಗಳಿಗೆ ಅವ್ರದ್ದು ಪ್ರಾಪರ್ ಪೇಂಟ್ ಇರುತ್ತೆ. ನಾವು ನಮ್ಮ ಸಿನಿಮಾಗೆ ಹೇಗೆ ಬೇಕು ಅಂತ ಇಡೀ ಒಂದು ಸ್ಟ್ರೀಟ್ನೇ ಪೇಂಟ್ ಮಾಡಿ ಅವ್ರಿಗೆ ರೀಪೇಂಟ್ ಮಾಡಿಕೊಟ್ಟಿದ್ದೀವಿ. ಅದು ಎಲ್ಲದಕ್ಕೂ ಕಾರಣ ಶರವಣ ಸರ್. ಅದು ನಮ್ಗೆ ತುಂಬ ಸ್ಟ್ರೆಂತು, ತುಂಬ ಚೆನ್ನಾಗಿ ವರ್ಕ್ ಮಾಡಿಕೊಟ್ಟಿದ್ದಾರೆ ಶರವಣ ಸರ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ಪ್ರದೀಪ್ ಅಂಡ್ ಪ್ರವೀಣ್ ಸರ್, ಮೊದಲನೇ ಸಾರಿ ನಾವು ಅವ್ರನ್ನೆಲ್ಲ ಭೇಟಿ ಮಾಡಿದಾಗ, ಸರ್ ಈ ಥರ ನಾವು ಹೊಸಬ್ರು ಸ್ನೇಹಿತರೆಲ್ಲ ಸೇರ್ಕೊಂಡು ಒಂದು ಸಿನಿಮಾ ಮಾಡ್ತಾ ಇದ್ದೀವಿ, ಒಂಚೂರು ನಮ್ಮ ಸಿನಿಮಾಗೆ ಹೆಲ್ಪ್ ಮಾಡಬೇಕು ಸರ್, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡಾಗ ತುಂಬ ಅದ್ಭುತವಾಗಿ, ತುಂಬ ಇನ್ನೋಸೆಂಟಾಗಿ ನಮ್ಮ ಟೀಮ್ ಜೊತೆ ಟ್ರಾವೆಲ್ ಮಾಡಿಕೊಂಡು ಇವತ್ತು ಈ ಥರದ ಅದ್ಭುತವಾದ ಸಾಂಗ್ಗಳು ಕೊಟ್ಟಿದ್ದಾರೆ ಪ್ರದೀಪ್ ಸರ್ ಆ್ಯಂಡ್ ಪ್ರವೀಣ್ ಸರ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ರಾಕೇಶ್ ಆಚಾರ್ಯ ಅವರು ಈ ಸಿನಿಮಾದ ಜೀವಾಳ ಬ್ಯಾಕ್ಗ್ರೌಂಡ್ ಸ್ಕೋರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ರಾಕೇಶ್ ಆಚಾರ್ಯ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಕೋರಿಯೋಗ್ರಾಫರಿಗೆ ಬಂದರೆ ತುಂಬ ನಗು ಬರುತ್ತೆ, ಯಾಕೆಂದರೆ ನನಗೆ ಡ್ಯಾನ್ಸ್ ಬರಲ್ಲ. ಈ ಸಿನಿಮಾದಲ್ಲಿ ಒಂದು ಸಾಂಗ್ ಶೂಟ್ ಮಾಡಬೇಕಾದ ಮೂಮೆಂಟಲ್ಲಿ ಏನಾಗ್ತಿತ್ತು, ನಾವು ಡೈಲಿ ಸೀಕ್ವೆನ್ಸ್ ಶೂಟ್ ಮಾಡ್ಕೊಂಬಂದು ಎಲ್ಲ ಫ್ರೆಶ್ ಅಪ್ ಆಗ್ತಿದ್ವಿ. ಕೊನೆಗೆ DOP, ಆರ್ಟ್ ಡೈರೆಕ್ಟ್ರು, ಕೊರಿಯೋಗ್ರಾಫರು ಒಂದು ರೂಮಿಗೆ ಕರ್ಕೊಂಡೋಗಿ 2 ಪ್ಯಾಕ್ ಎಣ್ಣೆ ಹೊಡಿಸಿ ಸ್ಟೆಪ್ ಹಾಕಿ ಅಂತ ಹೇಳ್ಬಿಟ್ಟು ರಾತ್ರಿಯೆಲ್ಲ ಸ್ಟೆಪ್ ಹಾಕಿ ವಿಡಿಯೋ ಮಾಡ್ತಾರೆ. ಅದರಲ್ಲಿ ಬೆಸ್ಟ್ ಪಿಕ್ ಯಾವ್ದು ಸ್ಟೆಪ್ ಇರುತ್ತೋ ಬೆಳಗ್ಗೆ ಅದನ್ನ ಶೂಟ್ ಮಾಡ್ತಾಯಿದ್ರು. ಸೊ ಆ ಒಂದು ಮೆಮೊರಿ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ನಮ್ಮ ಸರ್ ಸರ್ ರವಿ ಸರ್, ಸಾರಿ ಮರ್ತೋಯ್ತು ರವಿ ಸರ್, ಥ್ಯಾಂಕ್ ಯು ಸೋ ಮಚ್. ಎಣ್ಣೆ ಟಿವಿ ಬಂದ್ಬಿಡ್ತು, ಸಾರಿ. ಸರ್ ಯಾಕೆಂದರೆ ಡೈರೆಕ್ಟರ್ ಒಂದಿತ್ತು, ಇದು ಕೊರಿಯೋಗ್ರಫಿ ಥರ ಇರಬಾರ್ದು, ಸಾಂಗು ತುಂಬ ರಿಯಲಿಸ್ಟಿಕ್ ಆಗಿರಬೇಕು ಅಂತಂದಾಗ, ಯಾಕಂದ್ರೆ ನನಗೂ ಫಸ್ಟ್ ಥಿಂಗ್ ಡ್ಯಾನ್ಸ್ ಬರಲ್ಲ, ರಿದಮ್ ಇರಲಿಲ್ಲ ಸರ್. ಸೊ ಹಿಂಗಾಗಿ ಬೇರೆ ಬೇರೆ ಥರದ್ದು ಪ್ರಯತ್ನ ಪಟ್ಟು ಲಾಸ್ಟಾಗಿ ಸಾಂಗ್ಗಳನ್ನೆಲ್ಲ ಮಾಡಿದ್ವಿ. ರವಿ ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ತಂಡದ ಆರ್ಟಿಸ್ಟ್ಗಳೆಲ್ಲ ತುಂಬ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಇವಾಗ ನೀವು ಎಲ್ರಿಗೂ ನೋಡಿದ್ದೀರಾ, ಎಲ್ಲರೂ ಒಬ್ರಿಗಿಂತಲೂ ಒಬ್ರು ಚೆನ್ನಾಗಿ ಅಭಿನಯಿಸಿದ್ದಾರೆ. ಜೊತೆಗೆ ನನ್ನ ಸ್ನೇಹಿತ, ಗೆಳೆಯ, ಕ್ಲಾಸ್ಮೇಟ್, ರೂಮೇಟ್ ದೀಪು ಡೈರೆಕ್ಟ್ರು. ಸೊ ಈ ಸಿನಿಮಾ ಮಾಡಬೇಕು ಅಂತ ನಾವು ಬಿಫೋರೇ ಪ್ಲಾನ್ ಮಾಡಿದ್ವಿ, ಈ ಥರದೊಂದು ಕಂಟೆಂಟ್ ಮಾಡೋಣ ಕಣೋ, ಎಲ್ಲರೂ ಸೇರಿಕೊಂಡು ಒಂದು ಔಟ್ ಕಾಮಿಡಿ ಜೊತೆ ಒಂದು ವಿಷಯನ ಇಟ್ಕೊಂಡು ಸಿನಿಮಾ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸರಿ ಆಯಿತು ಅಂತ ಸ್ಕ್ರಿಪ್ಟ್ ಎಲ್ಲ ಮಾಡ್ತಾ ಇದ್ವಿ. ಇದಕ್ಕೆ ಹರೀಶ್ ಅಂತ ಇನ್ನೊಬ್ಬ ನನ್ನ ಸ್ನೇಹಿತ ಇದ್ದಾರೆ, ನಾವೆಲ್ಲ ಸೇರ್ಕೊಂಡು ಡಿಸ್ಕಸ್ ಮಾಡಿದ್ವಿ. ಮಾಡಿಕೊಂಡು ಸಿನಿಮಾ ಮಾಡೋಣ ಅಂತ ಪ್ಲಾನ್ ಮಾಡಿದಾಗ ಲೀಡ್ ನಾನಲ್ಲ, ಅವಾಗ ಬೇರೆ ಯಾರನ್ನೂ ಅಂದ್ಕೊಳ್ತಾ ಇದ್ವಿ. ಅಂದ್ಕೊಂಡು ನಾವೇ ಡಿಸ್ಕಸ್ ಮಾಡ್ತಿದ್ವಿ. ಫೈನಲಿ ಏನು ಅಂದ್ಕೊಂಡಾಗ, ಬೇಡ ಕಣೋ ನಾವೇ ಮಾಡೋಣ ಅಂತಂದಾಗ ನನಗೆ ಆ ಜವಾಬ್ದಾರಿ ಕೊಟ್ಟರು. ಸೊ ಅವಾಗ ನಾನು ಸರಿ ಕಣ್ರು, ನೀವೆಲ್ಲ ಹೇಳ್ತಾಯಿದ್ರೆ ಎಲ್ಲರೂ ಸೇರಿ ಸಿನಿಮಾ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅದು ಇವತ್ತು ಇಲ್ಲಿವರೆಗೂ ಬಂದಿದೆ, ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಂಬ್ತಾ ಇದ್ದೀನಿ. ಫೈನಲಿ ರಾಜೇಶ್ ಅಣ್ಣ, ನನ್ನ ಗಾಡ್ ಫಾದರ್ ಅವರ ಇಂಡಸ್ಟ್ರಿಲಿ ಇವತ್ತು ಇಲ್ಲಿವರೆಗೂ ಬಂದಿದ್ದೀನಿ. ನನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ಅವ್ರ ಕೈ ಇಟ್ಕೊಂಡು ನಾನು ನಡೆಸಿದ್ದಾರೆ. ರಾಜೇಶ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು. ನಿಮ್ಮನ್ನ ಥ್ಯಾಂಕ್ಸ್ ಹೇಳಿದ್ರೆ ಅದು ಸರಿ ಹೋಗಲ್ಲ. ನಿಮ್ಮ ಈ ಎಲ್ಲ ಹೆಲ್ಪ್ಗೂ ಚಿರಋಣಿ ಆಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಫೈನಲಿ ಅರಸಯ್ಯ ಸೆಪ್ಟೆಂಬರ್ 19ಕ್ಕೆ ಬರ್ತಾ ಇದ್ದಾನೆ. ನಿಮ್ಮೆಲ್ಲರ ಪ್ರೀತಿ, ಆಶೀರ್ವಾದ, ಆರೈಕೆ ನಮ್ಮ ತಂಡದ ಮೇಲಿರಲಿ. ನಿಮಗೆ ಈ ಸಿನಿಮಾ ಇಷ್ಟ ಆಗುತ್ತೆ ಅಂತ ನಂಬಿದ್ದೀನಿ. ಇಷ್ಟ ಆದರೆ ನಾನು ಹೇಳೋದು, ನಿಮ್ಮ ಚಿಕ್ಕ ಮಗುವಿಂದ ದೊಡ್ಡವರೆಗೂ ಕೂತ್ಕೊಂಡು ನೋಡೋ ಸಿನಿಮಾ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಪ್ರತಿಯೊಬ್ಬರಿಗೂ ಹೇಳಿ. ನಾನು ಅಷ್ಟೇ ರಿಕ್ವೆಸ್ಟ್ ಮಾಡೋದು. ಇದು ಒಂದು ಹೊಸ ತಂಡ, ಒಂದು ಹೊಸ ಕತೆ ಜೊತೆಗೆ ಬರ್ತಾ ಇದ್ದೀವಿ. ನಮ್ಮ ಎಲ್ಲರೂ ಪ್ರಯತ್ನಕ್ಕೂ ನಿಮ್ಮ ಪ್ರೀತಿ ಬೇಕು, ಆರೈಕೆ ಬೇಕು ಅಂತ ಹೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಇಲ್ಲ ಸರ್, ನಾನು ತಮಿಳು ಬರಲ್ಲ.
ಸೊ ಬೇರೆದವ್ರು ಪ್ಲಾನ್ ಮಾಡ್ತಾ ಇದ್ದಾರೆ ಸರ್. ಅಂದ್ರೆ ನಾವು ಅನ್ಕೊಂಡ್ವಿ ಸರ್, ನನಗೆ ತಮಿಳು ಫ್ಲೂಯೆಂಟ್ ಆಗಿಲ್ಲ ಅಣ್ಣ, ನಿನ್ನ ಆಶೀರ್ವಾದ ಇದ್ರೆ ಕಲ್ತ್ಬಿಡ್ತೀನಿ ಬೇಗ. ಕನ್ನಡದ ಯೋಗಿ